ಇದಕ್ಕೆ ಹಾಕಿರ್ಬೇಕು. ಕುಮಾರಸ್ವಾಮಿ ಎಲ್ಲ ಇವರೆಲ್ಲ ಕರ್ಕೊಂಡು ಪಾಪ ಅವ್ರನ್ನ ಪ್ರತಿಷ್ಠೆ ಹಾಳು ಮಾಡ್ತಾವ್ರು. ನಮ್ಮ ಕುಮಾರಸ್ವಾಮಿ ಅವರು ಪಾಪ ಎಲ್ಲರೂ ಹಾಳು ಮಾಡಿದ್ದಾಯಿತು. ಕೊನೆಗೆ ಇವಾಗ ಅವ್ರ ಬಾವನ್ನ ಹಾಳು ಮಾಡ್ತಾರೆ. ನಮ್ಮ ಸಾಹೇಬರು 4 ಲಕ್ಷ ಲೀಡಲ್ಲಿ ಗೆಲ್ತಾರೆ. ನಮ್ಮ ಟಿ.ಕೆ. ಸಾಹೇಬರು ಗೆದ್ದೇ ಗೆಲ್ತಾರೆ. 300,000 ಗೆದ್ದೇ ಗೆಲ್ತಾರೆ. ನಮ್ಮ ಪಾರ್ಟಿ ಕಾಂಗ್ರೆಸ್ಸಿಂದ ತುಂಬ ಚೆನ್ನಾಗಿದೆ ಪ್ರಚಾರ. ಅಂದರೆ ನಮ್ಮ ಟಿ.ಕೆ. ಸಾಹೇಬರು ಎಲ್ಲರೂ ಅಂದ್ಕೊಂಡಾಗ BJP ಗೆಲ್ತಾರೆ ಅವ್ರು ಹೇಳೋದು. ಬಟ್ ನಮ್ಮ ಸಾಹೇಬರು 4 ಲಕ್ಷ ಲೀಡಲ್ಲಿ ಗೆಲ್ತಾರೆ. ಬಟ್ ನಾವು ಗ್ರೌಂಡ್ ಲೆವೆಲಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಅವರು ಮೇಲೆ ಈ ಭಾಷಣಗಳು ಮಾಡ್ಕೊಂಡು ಇದು ಮತ್ತೆ ಇದು ಮಾಡ್ತಾರೆ. ಬಟ್ ನಾವು ಗ್ರಾಸ್ ರೂಟಲ್ಲಿ ಕೆಲಸ ಮಾಡ್ತಾಯಿದ್ದೀವಿ. ಆದ್ದರಿಂದ ನಮಗೆ 4-5 ಲಕ್ಷ ಲೀಡಲ್ಲಿ ನಮ್ಮ ಟಿ.ಕೆ. ಸಾಹೇಬರು ಗೆಲ್ತಾರೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಗೆದ್ದೇ ಗೆಲ್ತಾರೆ ಸರ್. ಅದಲ್ಲದೆ ಮಂಜುನಾಥ್ ಅವರು ಕೂಡ ಅವರ ಎದುರಾಳಿಯಾಗಿ ನಿಂತಿದ್ದಾರೆ. ಅನುಕಂಪದ ಓಟ್ ಏನಾದ್ರು ಮಂಜುನಾಥ್ ಅವ್ರಿಗೆ ಬಿದ್ದು ಈ ಓಟ್ ಏನಾದ್ರು ಡಿವೈಡ್ ಆಗ್ಬೋದಾ ಸರ್ ನಿಮ್ಮ ಪ್ರಕಾರ? ಈಗ ಜನನೇ ಮಾತಾಡ್ತಾರೆ ಮೇಡಮ್. ಏನಂತ ಹೇಳ್ತಾರೆ ಜನ ಅಂದರೆ, ಈ ಡಾಕ್ಟ್ರು ಇದಕ್ಕೆ ಹಾಕಿರ್ಬೇಕು. ಡಾಕ್ಟ್ರು ಪಾಪ ಅವ್ರ ಬಗ್ಗೆ ಯಾರು ಮಾತಾಡಲ್ಲ. ಒಳ್ಳೆ ಅವ್ರನ್ನ ಇವರು ಕುಮಾರಸ್ವಾಮಿ ಎಲ್ಲ ಇವರೆಲ್ಲ ಕರ್ಕೊಂಡು ಪಾಪ ಅವ್ರನ್ನ ಪ್ರತಿಷ್ಠೆ ಹಾಳು ಮಾಡ್ತಾವ್ರು. ಯಾರು ಕುಮಾರಸ್ವಾಮಿ. ಆದ್ದರಿಂದ ಪಾಪ ಅವ್ರನ್ನ ಅವರಿಗೆ ಈ ಥರ ಮಾಡಬಾರ್ದಾಯಿತು. ಅವ್ರನ್ನ ರಾಜ್ಯಸಭೆನೋ ಏನಾದರೂ ಒಂದು ಕೊಟ್ಬಿಟ್ಟು ಅವ್ರಿಗೊಂದು ಗೌರವ ಇರೋದು. ಬಟ್ ಇವರು ನಮ್ಮ ಕುಮಾರಸ್ವಾಮಿ ಅವರು ಪಾಪ ಎಲ್ಲರೂ ಹಾಳು ಮಾಡಿದ್ದಾಯಿತು. ಕೊನೆಗೆ ಇವಾಗ ಅವ್ರ ಬಾವನ್ನ ಹಾಳು ಮಾಡ್ತಾರೆ. ಇಷ್ಟು ಹೇಳಿ ನಾನು 2 ಮಾತು ಮುಗಿಸ್ತೀನಿ ನಮ್ಮ. ಮತ್ತು ಈ ಸರಿ ಮಾತ್ರ ಟಿ.ಕೆ. ಸಾಹೇಬರು 4-5 ಲಕ್ಷ ಲೀಡಲ್ಲಿ ಗೆಲ್ತಾರೆ. ಇದು 4ನೇ ತಾರೀಕು ನೋಡೋಣ. ಓಕೆ ಸರ್. ಕ್ಷೇತ್ರದ ಅಭಿವೃದ್ಧಿಗೋಸ್ಕರ ಇನ್ನೂ ಏನೇನು ಕೆಲಸ ಆಗಬೇಕಾಗಿದೆ ಸರ್ ಡಿ.ಕೆ. ಸುರೇಶ್ ಸರ್ ಕಡೆಯಿಂದ? ಇವಾಗ ಆಲ್ಮೋಸ್ಟ್ ಎಲ್ಲ ಮಾಡ್ತಾ ಇದ್ದಾರಮ್ಮ. ಇವಾಗ ಅವರು ಟಿ.ಕೆ. ಸರ್ ಇವಾಗ ಈಗ ಇತ್ತೀಚೆಗೆ ಒಂದು 2 ತಿಂಗಳಿಗೆ ಹತ್ತಿರ ಒಂದು 150 ಸುಮಾರು ಬೋರ್ಗಳೆಲ್ಲ ಬರ್ತೋಗಿತ್ತು. ಮತ್ತು ಇವಾಗ ಒಂದು 100-150 ಬೋರ್ ಹಾಕ್ತೀವಿ. ಒಂದೊಂದು ವಾರ್ಡ್, ಪ್ರತಿ ವಾರ್ಡ್ಗೆ 8-10 ಬೋರ್ಗಳು ಹಾಕ್ತೀವಿ. ಪಾಪ ಜನಗಳಿಗೆ ತುಂಬ ಎಂಥ ಪರಿಸ್ಥಿತಿ ಆಗಿತ್ತು ಅಂದರೆ ಬೋರ್ಗಳು ಹಾಕಿರಲಿಲ್ಲ ಅಂದರೆ ಜನ ಬೀದಿಗೆ ಬಂದ್ಬಿಟ್ರು. ಇವರು ನಮ್ಮ ಟಿ.ಕೆ. ಸಾಹೇಬರು ಅವರೇ ನಿಂತ್ಕೊಂಡು ಬೋರ್ಗಳು ಹಾಕಿ ಮತ್ತು ಎಲ್ಲ ನೀರುಗಳು ಕೊಡ್ತಾಯಿದ್ರು. ಮತ್ತು ಟ್ಯಾಂಕ್ಗಳಲ್ಲೂ ಮತ್ತು ನೀರುಗಳು ಕೊಡ್ತಾಯಿದ್ರಮ್ಮ. ಇವಾಗ ನಮ್ಮ ಜನಕ್ಕೆ ಅರ್ಥ ಆಗಿದೆ. ಈಗ ಯಾರು ಕೊಟ್ಟರು ಒಳ್ಳೆಯದು, ಯಾರು ಕೆಲಸ ಮಾಡ್ತಾರೆ, ಯಾರು ಕೆಲಸ ಮಾಡೋದು ಗೊತ್ತಿಲ್ಲ. ಸರ್ 26ನೇ ತಾರೀಕು ಮತದಾನ ನಡೆಯುತ್ತೆ. ಮತ ಬಂದವ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್? ಇವಾಗ ಅವರಿಗೆ ಬಿಟ್ಬಿಡ್ತೀವಿ ನಾವು. ಈಗ ಕೆಲಸ ಮಾಡೋರಿಗೆ ನಾವೇನು ಕೇಳ್ತಾ ಇದ್ದಾರೆ, ಟಿ.ಕೆ. ಇವಾಗ ನಾವು ಕೂಲಿ ಕೇಳ್ತಾ ಇದ್ದೀವಿ. ಕೆಲಸ ಮಾಡೋದು ಕೂಲಿ ಜನಗಳಿಗೆ ಕೂಲಿ ಕೇಳ್ತೀವಿ. ಅವ್ರು ಯಾವ ಥರ ಕೇಳ್ತಾರೋ ನನಗೆ ಅದು ಬೇಡಮ್ಮ. ಇವಾಗ 26ನೇ ತಾರೀಕು ಸಾಯಂಕಾಲ ಗೊತ್ತಾಗುತ್ತೆ ನಿಮಗೆ. ನಮ್ಮ ಟಿ.ಕೆ. ಸಾಹೇಬರು ಗೆದ್ದೇ ಗೆಲ್ತಾರೆ. 300,000 ಗೆದ್ದೇ ಗೆಲ್ತಾರೆ. ಥ್ಯಾಂಕ್ ಯು ಸರ್.